Exercise 11.1 13th question. ಓಕೆ ಫಸ್ಟ್ ನಾನು ನಿಮಗೆ ಈ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ, ಇದು ಬಂದ್ಬಿಟ್ಟು ಒಂದು ರೌಂಡ್ ಟೇಬಲ್ದು ಟವರ್. ಓಕೆ, ಅದನ್ನ ಡಿಸೈನ್ ಮಾಡಿದ್ದಾರೆ, ಅದನ್ನ 6 ಕಡೆ ಡಿಸೈನ್ ಮಾಡಿದ್ದಾರೆ. ಓಕೆ, ನಾನು ಈಗ ಶೇಡ್ ಮಾಡ್ತೀನಿ ನೋಡ್ರಿ, ಅದು ಬಂದ್ಬಿಟ್ಟು ಡಿಸೈನ್. ಓಕೆ, ಎಡ್ಜ್ ಅಲ್ಲಿ ಮಾತ್ರ ಡಿಸೈನ್ ಮಾಡಿದ್ದಾರೆ. 1 2 3 4 5 6. ಓಕೆ, ಟೋಟಲ್ ಏನು 6 ಸೈಡ್ಸ್ ನಿಮಗೆ ಡಿಸೈನ್ ಮಾಡಿದ್ದಾರೆ. 1 2 3 4 5 6 6 ಅದು ಎಡ್ಜ್ ಕಡೆ ಡಿಸೈನ್ ಮಾಡಿದ್ದಾರೆ. ಓಕೆ, ಅದನ್ನ ಕೊಟ್ಟಿದ್ದಾರೆ. ಈ ಕ್ವಶನ್ ಹೋದ್ರೆ ಗೊತ್ತಾಗುತ್ತೆ. ರೌಂಡ್ ಟೇಬಲ್ ಟವರ್ ಹ್ಯಾಸ್ 6 ಈಕ್ವಲ್ ಡಿಸೈನ್. ಓಕೆ, ಅವೆಲ್ಲ ಈಕ್ವಲ್ ಡಿಸೈನ್ ಇದಾವೆ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಏನ್ ಕೊಟ್ಟಿದ್ದಾನೆ, ಇಫ್ ದ ರೇಡಿಯಸ್ ಆಫ್ ದ ಕವರ್ ಈಸ್ 28 ಸೆಂಟಿಮೀಟರ್. ಓಕೆ, ಸೊ ಈಗ ಏನ್ ಮಾಡ್ತೀನಿ, ರೇಡಿಯಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನ ಓ ಅಂತ ಅನ್ಕೊಳ್ಳೋಣ. ಓಕೆ, ಈಗ ರೇಡಿಯಸ್ ಎಷ್ಟಿದು, ಇದನ್ನ ಜಾಯಿನ್ ಮಾಡೋ ನಥಿಂಗ್ ಬಟ್ ರೇಡಿಯಸ್ ಆಗುತ್ತೆ. ಓಕೆ, ಎಷ್ಟದು 28 ಇದೆ. ಇದು ಕೂಡ ರೇಡಿಯಸ್ ಆಯ್ತು, ಇದು ಕೂಡ ರೇಡಿಯಸ್ ಆಯ್ತು, ಇದು ಕೂಡ ರೇಡಿಯಸ್, ಇದು ಕೂಡ ರೇಡಿಯಸ್. ಓಕೆ, ಟೋಟಲ್ 6 ಡಿಸೈನ್. ಸೊ ನಾನು ಇಲ್ಲೇನೋ 6 ರೇಡಿಯಸ್ ಹಾಕಿದ್ದೀನಿ. ಆ ರೇಡಿಯಸ್ ಎಷ್ಟಂತೆ 28 ಅಂತ ಕೊಟ್ಟಿದ್ದಾರೆ, 28 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ಫೈಂಡ್ ದ ಕಾಸ್ಟ್ ಆಫ್ ಮೇಕಿಂಗ್ ದ ಡಿಸೈನ್ at the rate of 0.35 per centimeter square. ಓಕೆ, ಈಗ ಬರೇ ಡಿಸೈನ್ ಮಾಡಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕಂಡಿಡಿ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು. ಓಕೆ, ಸೊ ನಿಮ್ಗೆ ಈ ಗ್ರೀನ್ ಪಾರ್ಟ್ ಒಂದೇ ಸಪರೇಟ್ ಆಗಿ ಬರ್ಕೋಣ. ಓಕೆ, ಈಗ ನೋಡ್ರಿ, ನಾನು ಈ ಗ್ರೀನ್ ಪಾರ್ಟ್ ಒಂದೇ ಏನ್ ಮಾಡ್ತೀನಿ, ಓಕೆ, ಅದಕ್ಕೊಂದು ಸಪರೇಟ್ ಡಯಾಗ್ರಾಮ್ ಹಾಕ್ಕೊಡ್ತೀನಿ. ಓಕೆ, ಈ ಗ್ರೀನ್ ಪಾರ್ಟ್ ಒಂದೇ, ಈ ಒಂದು ಸಪರೇಟ್ ಸರ್ಕಲ್ ತಗೊಳೋಣ. ಓಕೆ, ಅದನ್ನ ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಆ ಗ್ರೀನ್ ಪಾರ್ಟ್ ಒಂದೇ ಸಪರೇಟ್ ಬರ್ಕೊಂಡ್ರೆ ಯಾವ ತರ ಇರುತ್ತೆ ನೋಡ್ರಿ. ಓಕೆ, ಸೊ ನೀವು ಇದನ್ನ ಸಪರೇಟ್ ಆಗಿ ಬರೋದು ಈ ತರ ಇದೆ. ಓಕೆ, ಡಿಸೈನ್ ಎಲ್ಲಿ ಮಾಡಿದ್ದಾರೆ, ಈ ಗ್ರೀನ್ ಶೇಡೆಡ್ ಪಾರ್ಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ, ಹೌದಾ? ಓಕೆ, ಇದು ಒಂದು ಡಿಸೈನ್. ಓಕೆ, ಈಗ ಇದನ್ನ ಏನ್ ಮಾಡ್ತೀನಿ ನಾನು, ಓಕೆ, ಇದನ್ನ ಬೇಕಿದ್ರೆ ನಾವು ಇದು ಓ ಅನ್ಕೊಳ್ಳೋಣ, ಇದು ಸೆಂಟರ್. ಓಕೆ, ರೇಡಿಯಸ್ ಎಷ್ಟಿದೆ 28 ಸೆಂಟಿಮೀಟರ್, ಇದು ಕೂಡ 28, ಹೌದಾ? ಇದು ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಎಷ್ಟು ಅಂತ ಎಷ್ಟಿದಾವೆ ನೋಡ್ರಿ. ಈಗ ನೀವು ನೋಡಿದ್ರೆ ಸೆಕ್ಟರ್ ನೋಡಿದ್ರೆ 1 2 3 4 5 6 ಸೆಕ್ಟರ್ ಇದಾವೆ. ಓಕೆ, ಹೌದಾ? ಈಗ ನೋಡಿದ್ರೆ ಇದೊಂದು ಸೆಕ್ಟರ್ ಆಯ್ತು. ಓಕೆ, ಸೊ ಅಂತವ್ ಎಷ್ಟಿದಾವೆ, 6 ಸೆಕ್ಟರ್ ಇದಾವೆ. 6 ಸೆಕ್ಟರ್ ಸೇರಿದ್ರೆ ಎಷ್ಟು ಆಂಗಲ್ ಇರುತ್ತೆ, 360. ಅದನ್ನ ಇಲ್ಲಿ ಬರೀತೀನಿ. ಫಸ್ಟ್ ಸೆಕ್ಟರ್ ಆಂಗಲ್, 6 ಸೆಕ್ಟರ್ಗೆ ಟೋಟಲ್ ಎಷ್ಟು ಆಂಗಲ್ ಇದೆ, 360 ಡಿಗ್ರಿ ಆಗುತ್ತೆ. 6 ಸೆಕ್ಟರ್ಗೆ 360 ಡಿಗ್ರಿ ಆಗುತ್ತೆ. ಈಗ ನಮಗೆ ಒಂದು ಸೆಕ್ಟರ್ ಎಷ್ಟು ಅಂತ ಕಂಡಿಡಿಯೋಣ. ಒಂದು ಸೆಕ್ಟರ್ಗೆ ಎಕ್ಸ್ ಅನ್ಕೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 6 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 360 ಇಂಟು 1. ಎಕ್ಸ್ ಇಸ್ ಈಕ್ವಲ್ ಟು 360 1 360 ಇಂಟು 6 ಈ ಕಡೆ ಬಂದ್ರೆ ಡಿವೈಡ್ ಬೈ 6. 6 1 6 6 660. ಸೊ ಎಕ್ಸ್ ವ್ಯಾಲ್ಯೂ ಏನಾಯ್ತು, 60 ಡಿಗ್ರಿ ಆಯ್ತು. ಸೊ ನಥಿಂಗ್ ಬಟ್ ಒಂದೊಂದು ಆಂಗಲ್ ಎಷ್ಟಿರುತ್ತೆ ಇಲ್ಲಿ, 60 ಡಿಗ್ರಿ ಇರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನು, 60 ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಈಗ ನನಗೆ ಬ್ಲೂ ಕಲರ್ ರೀಜನ್ ಇದು ಬರ್ತೀನಿ ನಾನು ಬೇಕಾದ್ರೆ. ಓಕೆ, ಈಗ ನಾನೇನ್ ಬರಿತೀನಿ ನೋಡ್ರಿ, ಏರಿಯಾ ಆಫ್, ಓಕೆ, ಡಿಸೈನ್ ಬರಿತೀನಿ ಫಸ್ಟ್. ಸುಮ್ನೆ ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಏರಿಯಾ ಆಫ್ ಒನ್ ಡಿಸೈನ್. ಓಕೆ, ಬರೀ ಒಂದು ಡಿಸೈನ್ ತಗೊಂಡ್ರೆ ಏನಂತ ಬರಿಬಹುದು ನಾನು ಇಲ್ಲಿ, ಏರಿಯಾ ಆಫ್ ಸೆಕ್ಟರ್ ಮೈನಸ್, ಓಕೆ, ಇನ್ ಸೈಡ್ ತಗೊಂತೀನಿ, ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಬರೀಬಹುದು, ಹೌದಾ? ಯಾಕಂದ್ರೆ ನೀವೇ ನೋಡ್ರಿ, ಈಗ ನೀವೇ ನೋಡಿದ್ರೆ ನಿಮಗೆ ಗ್ರೀನ್ ಪಾರ್ಟ್ ಡಿಸೈನ್ ಪಾರ್ಟ್ ಬೇಕು. ಡಿಸೈನ್ ಪಾರ್ಟ್ ಬಂದು ಗ್ರೀನ್ ಕಲರ್. ಈಗ ನಾನು ಈಗ ಸೆಕ್ಟರ್ ಒಳಗಡೆ, ಓಕೆ, ಈ ಬ್ಲೂ ಕಲರ್ ರೀಜನ್ ಟ್ರಯಾಂಗಲ್ ಅದನ್ನ ತೆಗೆದ್ಬಿಟ್ರೆ, ಈ ಸೆಕ್ಟರ್ ಒಳಗಡೆ ಬ್ಲೂ ಕಲರ್ ರೀಜನ್ ಅಂದ್ರೆ ಏನು, ಟ್ರಯಾಂಗಲ್ ತೆಗೆದ್ಬಿಟ್ರೆ ಉಳಿಯೋದೇನ್ ನಿಮಗೆ,
ಉಳಿಯೋದೇನು ಡಿಸೈನ್ ಪಾರ್ಟ್, ಅದು ಬಂದ್ಬಿಟ್ಟು ಏರಿಯಾ ಆಫ್ ಒನ್ ಡಿಸೈನ್ ಆಯ್ತು. ಕರೆಕ್ಟಾ? ಒನ್ ಡಿಸೈನ್ಗೆ ಹಿಂಗ್ ಬರಿಬೋದು. ಅದೇ ಈಗ ನಾನೇನ್ ಮಾಡ್ತೀನಿ, ಒನ್ ಡಿಸೈನ್ ಹಿಂಗೆ, 6 ಡಿಸೈನ್ ಏನು 6 ಕೂಡ ಎಲ್ಲ ಅದೇ ಟೈಪ್ ಇರೋದ್ರಿಂದ ಏರಿಯಾ ಆಫ್ 6 ಡಿಸೈನ್ ಇದ್ದಾಗ ನಾವೇನ್ ಬರಿತೀವಿ, ಓಕೆ, ಏರಿಯಾ ಆಫ್ 6 ಡಿಸೈನ್ ಅಂದ್ಬಿಟ್ಟು ಇದನ್ನ ಹೋಲ್ ನ ಇಂಟು 6 ಮಾಡ್ಬಿಟ್ರೆ ಮುಗೀತು. ಓಕೆ, ಒನ್ ಡಿಸೈನ್ಗೆ ಇಷ್ಟು, 6 ಡಿಸೈನ್ ಏನು ಇಂಟು 6 ಮಾಡ್ಬಿಟ್ರೆ ಮುಗೀತು. ಸೊ ಏರಿಯಾ ಆಫ್ 6 ಡಿಸೈನ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಇಂಟು 6 ಅಂತ ಬರ್ದ್ಬಿಡ್ಬೋದು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರೀತೀವಿ, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಈಗ ನಾನು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹಾಕಕ್ಕಾಗಲ್ಲ. ಓಕೆ, ಈ ಫಾರ್ಮುಲಾ ಎದಕ್ಕೆ ಹಾಕಕ್ಕಾಗಲ್ಲ ಅಂದ್ರೆ, ಇದು ಹಾಕ್ಬೇಕಂದ್ರೆ ಒನ್ ಆಂಗಲ್ 90 ಡಿಗ್ರಿ ಇರ್ಲೇಬೇಕು. ಓಕೆ, ಈ ಟ್ರಯಾಂಗಲ್ 90 ಡಿಗ್ರಿ ಇಲ್ಲ, ಸೊ ಅದಕ್ಕೋಸ್ಕರ ಈ ಫಾರ್ಮುಲಾ ಅಪ್ಲೈ ಮಾಡಕ್ ಬರಲ್ಲ, ಇದು ಹಾಕಕ್ಕಾಗಲ್ಲ. ಈಗ ಯಾವ ಟ್ರಯಾಂಗಲ್ ಫಾರ್ಮುಲಾ ಹಾಕ್ಬೇಕು, ಈಗ ನಿಮ್ಗೆ ಏನ್ ಗೊತ್ತಿರ್ಬೇಕಾದ್ರೆ ಇನ್ನೊಂದು ಬೇಸಿಕ್. ಓಕೆ, ಎರಡು ಸೈಡ್ ಈಕ್ವಲ್ ಇದ್ದು ಮಧ್ಯೆ ಅವ್ರಿಬ್ಬರ ಮಧ್ಯೆ ಇರೋ ಆಂಗಲ್ ಗೊತ್ತಿದ್ರೆ, ಓಕೆ ನೋಡ್ರಿ, ಎರಡು ಸೈಡ್ ಈಕ್ವಲ್ ಇದ್ದು ಅವ್ರ ಮಧ್ಯೆ ಇರೋ ಆಂಗಲ್ ಗೊತ್ತಿದ್ರೆ ನೀವು ಅವಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೋದಂದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಈಗ ನೀವು ನೋಡಿದ್ರೆ ಇದು 28 ಇದು 28 ಎರಡು ಸೈಡ್ ಈಕ್ವಲ್ ಇದಾವೆ, ಅವ್ರ ಮಧ್ಯೆ ಆಂಗಲ್ ಕೊಟ್ಟಿದ್ದಾರೆ. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೋದು ನಾನು ಇಲ್ಲಿ, ಆರ್ ಸ್ಕ್ವೇರ್ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಅಂತ ಬರಿಬೋದು, ಹೋಲ್ ಇಂಟು 6, ಯಾಕಂದ್ರೆ ಆ ಡಿಸೈನ್ ಇದಾವೆ ಅದಕ್ಕೆ ಇಂಟು 6. ಓಕೆನಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ ವ್ಯಾಲ್ಯೂನ. ಈಗ ಥೀಟಾ ವ್ಯಾಲ್ಯೂ ಏನಿದೆ 60 ಇದೆ, 60 ಬೈ 360 ಇಂಟು ಪೈ ವ್ಯಾಲ್ಯೂ ಏನು 22 ಬೈ 7 ಇಂಟು ಆರ್ ಸ್ಕ್ವೇರ್. ನೋಡ್ರಿ ಆರ್ ಸ್ಕ್ವೇರ್ ಇಲ್ಲಿ ರೇಡಿಯಸ್ ಎಷ್ಟು 28 ಇದೆ, 28 ಇಂಟು 28 ಮೈನಸ್ ಮತ್ತೆ ಆರ್ ಸ್ಕ್ವೇರ್ ಅಂದ್ರೆ ಏನು 28 ಇಂಟು 28. ಓಕೆ, ನಾನೇನ್ ಮಾಡ್ತೀನಿ ಸೈಡಿಗೆ ತಗೋತೀನಿ. ಓಕೆ, ಇಂಟು ಸೈನ್. ಓಕೆ, ಥೀಟಾ ವ್ಯಾಲ್ಯೂ ಎಷ್ಟಿದೆ 60 ಇದೆ, ಸೈನ್ 60 ಬೈ 2 ಕಾಸ್ 60 ಬೈ 2 ಹೋಲ್ ಇಂಟು 3. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 30 ಜಾ ಮತ್ತೆ 2 1 ಜಾ 2 30 ಜಾ. ಓಕೆ, ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್, 6 1 ಜಾ 6 6 ಜಾ 7 1 ಜಾ 7 4 ಜಾ ಮತ್ತೆ ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು 2 3 ಜಾ 2 11 ಜಾ. ಓಕೆ, ಈಗ ನೀವು ನೋಡ್ರೆ ಮತ್ತೆ ಕ್ಯಾನ್ಸಲ್ ಆಗಲ್ಲ. ಸೊ ಏನಾಯ್ತು ಇದು 11 ಇಂಟು 4 ಇಂಟು 28 ಹೋಲ್ ಡಿವೈಡೆಡ್ ಬೈ 3 ಮೈನಸ್ ಇಲ್ಲಿ 28 ಇಂಟು 28. ಓಕೆ, ಇಂಟು ಸೈನ್ 30 ವ್ಯಾಲ್ಯೂ ಏನು 1/2 ಆಗುತ್ತೆ, ಯಾಕಂದ್ರೆ ಉಳಿದಿದೇನು ಸೈನ್ 30 1/2. ಕಾಸ್ 30 ಏನು ಕಾಸ್ 30 ಬಂದ್ಬಿಟ್ಟು √3/2. ಓಕೆ, ಇಲ್ಲಿ ನಾವು ಇಲ್ಲಿ ತಪ್ಪು ಬರ್ದಿದ್ದೀವಿ, ಇಲ್ಲಿ ಇಂಟು 6 ಬರಿಬೇಕಾಗಿತ್ತು, ಇಲ್ಲಿ ಇಂಟು 6 ಬರ್ಬಿಡೋಣ. ಇಲ್ಲಿ ಕೂಡ ಏನಾಯ್ತು ಇಂಟು 6 ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಏನ್ ಮಾಡೋಣ, ಈಗ ಇದು ಮಲ್ಟಿಪ್ಲೈ ಮಾಡಿಕೊಟ್ಟು ವ್ಯಾಲ್ಯೂ ಬರೆಯೋಣ. ಓಕೆ, ಇದಿಷ್ಟು ಎಷ್ಟಾಗುತ್ತೆ 11 4 ಜಾ 44, 44 ಇಂಟು 28/3 ಮೈನಸ್ 28 ಇಂಟು 28. ಇಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 14 ಜಾ ಮತ್ತೆ 2 1 ಜಾ 2 14 ಜಾ. ಸೊ ಉಳಿಯೋದೇನಿಲ್ಲಿ 14 ಇಂಟು 14, 14 ಸ್ಕ್ವೇರ್ ಏನಾಗುತ್ತೆ 196 ಆಗುತ್ತೆ. 196 ಇಂಟು √3 ವ್ಯಾಲ್ಯೂ ಏನ್ ತಗೊಂತ ಹೇಳಿದಾರೆ ನೋಡ್ರಿ, ನೀವು ನೋಡಿದ್ರೆ √3 ವ್ಯಾಲ್ಯೂ ಬಂದ್ಬಿಟ್ಟು 1.7 ತಗೊಂತ ಹೇಳಿದಾನೆ. ಸೊ ನಾನೇನ್ ಬಡಿತೀನಿ ಇಲ್ಲಿ √3 ವ್ಯಾಲ್ಯೂ 1.7 ಅಂತ ಬರಿತೀನಿ ಇಂಟು 6. ಓಕೆ, ಈಗ ನೀವು ನೋಡಿದ್ರೆ 44 ಇಂಟು 28 ಮಾಡೋಣ ಫಸ್ಟ್. 44 ಇಂಟು 28, 8 4 ಜಾ 12, 8 4 ಜಾ 32, 8 4 ಜಾ 32 ಪ್ಲಸ್ 3 352 ಆಯ್ತು. ನೆಕ್ಸ್ಟ್ 2 4 ಜಾ 8, 2 4 ಜಾ 8 ಆಡ್ ಮಾಡಿದ್ರೆ 2 8 ಪ್ಲಸ್ 5 13, 8 ಪ್ಲಸ್ 1 9, 9 ಪ್ಲಸ್ 3 12, 1 2 3 2 ಆಯ್ತು. ಓಕೆ,
ಸೊ ಏನಾಯ್ತು ಇಲ್ಲಿ 1232 ಹೋಲ್ ಡಿವೈಡೆಡ್ ಬೈ 3 ಆಯ್ತು ಮೈನಸ್ ಇಲ್ಲಿ 196 ಇಂಟು 1.7 ಅದು ಕೂಡ ಇಲ್ಲಿ ಮಾಡ್ಬಿಡೋಣ 196 ಇಂಟು 1.7 ಓಕೆ ಈ ನೀವು ಮಾಡಿದ್ರೆ 7 6 42 ಓಕೆ ಆಮೇಲೆ 7 9 63 ಪ್ಲಸ್ 4 67 ಆಯ್ತು 7 1 7 7 ಪ್ಲಸ್ 6 13 ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 196 ಬರುತ್ತೆ 2 13 10 13 3 ಓಕೆ ಒಂದಾದ್ಮೇಲೆ ಪಾಯಿಂಟ್ ಇಡಬೇಕು ಇಲ್ಲಿ ಪಾಯಿಂಟ್ ಇಡ್ತೀನಿ ಎಷ್ಟು 333.2 ಹೋಲ್ ಡಿವೈಡ್ ಬೈ ಓಕೆ ಸೊ 332 ಪಾಯಿಂಟ್ ಹೋಲ್ ಇಂಟು 6 ಓಕೆ ಇಲ್ಲಿ ಇದನ್ನ ರಬ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಏನ್ ಮಾಡೋಣ ಈಗ ಇದಕ್ಕೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇವ್ರ ಮಧ್ಯೆ ಎಲ್ಸಿಎಂ ತಗೊಂಡ್ರೆ 3 ಗೆ 1 ಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ 3 ಬರುತ್ತೆ ಓಕೆ ಸೊ ಇಲ್ಲಿ ರಫ್ ಕಾಲಮ್ ಮಾಡೋಣ ಈಗ ನಾವೇನ್ ಮಾಡ್ತೀವಿ ಫಸ್ಟ್ ನಂಬರ್ ತಗೊಳ್ರಿ ಓಕೆ ಇವ್ರಿಬ್ರಿಗೆ ಎಲ್ಸಿಎಂ ತಗೊಂಡ್ರೆ 3 ಬಂತು ಫಸ್ಟ್ ನಂಬರ್ ತಗೊಳ್ರಿ 1232 ಡಿವೈಡ್ ಬೈ 3 ಇಂಟು ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ ಸೊ 3 3 ಕ್ಯಾನ್ಸಲ್ ಆಯ್ತು ಏನ್ ಉಳಿತು 1232 ನೇ ಉಳಿತು ಇಲ್ಲಿ ಆಸ್ ಇಟ್ ಈಸ್ ಬರಿತೀನಿ ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ ಡಿವೈಡೆಡ್ ಬೈ 1 ಇಂಟು ಈಗ ನೀವೇ ನೋಡಿದ್ರೆ 3 ಗೆ 1 ಎಲ್ಸಿಎಂ ತಗೊಂಡ್ರೆ 3 ಬಂದೆ ಅದನ್ನ ಇಂಟು 3 ಮಾಡ್ಬೇಕು ಓಕೆ ಸೊ ಅವಾಗ ಏನಾಗುತ್ತೆ 3 2 6 3 3 9 3 3 9 3 3 9 ಓಕೆ ಎಷ್ಟು ಬಂತು 999.6 ಹೋಲ್ ಇಂಟು 6 ಇವಾಗ ನಾವೇನ್ ಕ್ಯಾನ್ಸಲ್ ಮಾಡೋದು ಇದನ್ನ ಕ್ಯಾನ್ಸಲ್ ಮಾಡೋದು 3 1 3 2 ಅಂತ ಕ್ಯಾನ್ಸಲ್ ಮಾಡೋದು ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ ಓಕೆ ಈಗ ನೀವು ನೋಡಿದ್ರೆ 1232.0 ನಲ್ಲಿ ಓಕೆ ಪಾಯಿಂಟ್ ಏನ್ ಮಾಡಿ ಈ ಕಡೆ 6 ಇದೆ ಇಲ್ಲಿ ಏನಿದೆ 999 ಇದೆ ಇದು ಸಬ್ಟ್ರಾಕ್ಟ್ ಮಾಡೋದು 10 ನಲ್ಲಿ 6 ಹೋದ್ರೆ 4 ಓಕೆ ಅವಾಗ ಇದೇನಾಯ್ತು ಇದು 1 ಆಯ್ತು ಮತ್ತೆ ಇಲ್ಲೇನ್ ಬಾರ್ ತಗೊಂಡ್ರೆ ಓಕೆ ಇದು 2 ಆಗುತ್ತೆ 11 11 ನಲ್ಲಿ 9 ಹೋದ್ರೆ 2 ಓಕೆ ಮತ್ತೆ ಇದು ಇದ್ರಲ್ಲಿ ಬಾರ ತಗೊಂಡ್ರೆ ಇದು 12 ಆಯ್ತು 12 9 ಹೋದ್ರೆ 3 ಓಕೆ ಮತ್ತೆ ಏನು ಇದರಲ್ಲಿ ನೀನು ಬಾರ ತಗೊಂಡ್ರೆ ಇದು 11 ಆಯ್ತು 11 9 ಹೋದ್ರೆ 2 ಸೊ 232.4 ಇಂಟು 2 ಆಗುತ್ತೆ ಓಕೆ ಇವರಿಬ್ಬರು ಸಬ್ಟ್ರಾಕ್ಟ್ ಮಾಡಿದ್ರೆ ಇಷ್ಟು ಬಂತು ಇಂಟು 2 ಈಗ ಮಲ್ಟಿಪ್ಲೈ ಮಾಡಿದ್ರೆ 2 4 8 2 2 4 2 3 6 2 2 4 ಓಕೆ ಇದು ಬಂದ್ಬಿಟ್ಟು ಏರಿಯಾ ಆಫ್ 6 ಡಿಸೈನ್ ಆಯ್ತು ಓಕೆ ಸೊ ಅಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರು ಅದಕ್ಕೆ ಇಲ್ಲಿ ಏನಾಗುತ್ತೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ ಓಕೆ ಇದು ಬಂದ್ಬಿಟ್ಟು ಏರಿಯಾ ಆಫ್ 6 ಡಿಸೈನ್ಸ್ ನಾವು ಇಲ್ಲಿ ಬರಿಬಹುದು ಏರಿಯಾ ಆಫ್ 6 ಡಿಸೈನ್ಸ್ is equal to ಎಷ್ಟು 464.8 464.8 ಅಂತ ಬರ್ತೀವಿ ಓಕೆ ಸೊ ಇದನ್ನ ಇಲ್ಲಿ ಬರ್ಕೊಂಡ್ವಿ ಬಟ್ ನಾವು ಕಂಡುಹಿಡಿಬೇಕಾಗಿದ್ದೇನು ಕಾಸ್ಟ್ ಡಿಸೈನ್ ಕಾಸ್ಟ್ ಆಫ್ ಮೇಕಿಂಗ್ ದ ಡಿಸೈನ್ ಓಕೆ ಕಾಸ್ಟ್ ಆಫ್ ಮೇಕಿಂಗ್ ದ ಡಿಸೈನ್ at the rate of 0.35 per centimeter square ನೋಡ್ರಿ 0.35 per centimeter square ಓಕೆ ಇಲ್ಲಿ ಬರಿತೀನಿ ಓಕೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ರೂಪೀಸ್ ಓಕೆ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಅಂದ್ರೆ 0.35 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಈಗ ನಮಗ್ ಬಂದ್ರೆ ಆನ್ಸರ್ ಏನು 464.8 ಬಂದಿದೆ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಕಂಡುಹಿಡಬೇಕು ಇಂಟು ಎಕ್ಸ್ ಓಕೆ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ 1 into x is equal to 464.8 into 0.35 okay so x equal to ಈ ಮಲ್ಟಿಪ್ಲೈ ಮಾಡಿದ್ರೆ 5 8 ಎಷ್ಟು 40 5 4 20 plus 4 24 2 carry 5 6 30 plus 2 32 okay 3 carry 5 4 20 plus 3 23 plus ಈಗ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 8 24 2 carry 3 4 12 plus 2 14
1 carry 3 6 18 plus 1 19 1 carry 3 4 12 plus 1 13 ಬರ್ತೀವಿ. ಈಗ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 2 3 4 zeros ಬರುತ್ತೆ. ಈಗ ನೀವು ಆಡ್ ಮಾಡಿದ್ರೆ 8 6 9 plus 3 12 2 plus 3 5 plus 1 6 1. ಸೊ ಎಷ್ಟಾದ್ಮೇಲೆ ಪಾಯಿಂಟ್ ಇಡ್ಬೇಕು? 1 2 3 3 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. 1 2 3 ಎಷ್ಟು 162.680 ಆಗುತ್ತೆ. ಓಕೆ, ಸೊ ಈಗ ನಾವೇನ್ ಬರಿಬಹುದು ಅಂತಂದ್ರೆ ಆನ್ಸರ್ ಓಕೆ, ಕಾಸ್ಟ್ ಆಫ್ ಮೇಕಿಂಗ್ 6 designs is equal to rupees 162.80. ಓಕೆ, ಇಲ್ಲಾಂದ್ರೆ 162.680 ಅಂತ ಬರೀತೀವಿ. ಓಕೆ, ಇದು ಬಂದ್ಬಿಟ್ಟು ಕಾಸ್ಟ್ ಆಫ್ ಮೇಕಿಂಗ್ 6 designs. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ರೆಫರ್ ಮಾಡ್ರಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲ ಅಂತಂದ್ರೆ ಲೈಕ್ ನೋಟ್ಸ್ ಕೊಟ್ರೆ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.